ಹುಲಗೂರು ಗ್ರಾಮದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ತಪ್ತಾಯಿಲ ಕರ್ಮಕಾಂಡ. ಎಲ್ಲಂದ್ರಲ್ಲಿ ಮಲಮೂತ್ರ ವಿಸರ್ಜನೆ, ಮಹಿಳಾ ಪ್ರಯಾಣಿಕರ ಆಕ್ರೋಶ. ಅನೈತಿಕ ಚಟುವಟಿಕೆಯ ತಾಣವಾಗಿ ಬದಲಾಗ್ತಾ ಇದೆಯಾ ಬಸ್ ನಿಲ್ದಾಣ? ಶಿಗ್ಗಾವಿ ಶಾಸಕ ಯಾಸಿನ್ ಖಾನ್ ಅವರ ಬಿಡುವು ಮಾಡಿಕೊಂಡು ಒಮ್ಮೆ ಈ ಸುದ್ದಿಯನ್ನ ನೋಡ್ಲೇಬೇಕು. ನಿಮ್ಮ ಶಿಗ್ಗಾವಿ ಕ್ಷೇತ್ರದ ಹುಲಗೂರು ಗ್ರಾಮ ಪಂಚಾಯಿತಿಯ ಬಸ್ ನಿಲ್ದಾಣದ ಕರ್ಮಕಾಂಡವನ್ನ. ಹುಲಗೂರು ಗ್ರಾಮವೆಂದರೆ ಸಂತ ಕಾದರ್ಲಿಂಗರ್ ದೊಡ್ಡ ಗ್ರಾಮವಿಲ್ಲವೆಂಬ ಹೆಗ್ಗಳಿಕೆಯನ್ನ ಪಡೆದಿದೆ. ಆದರೆ ಇಂತಹ ಗ್ರಾಮದಲ್ಲಿರುವ ಸರ್ಕಾರಿ ಬಸ್ ನಿಲ್ದಾಣವು ಗಬ್ಬೆದ್ದು ಕೂತಿದ್ದು, ಪ್ರಯಾಣಿಕರು ಮಹಿಳೆಯರು ಗಬ್ಬನ್ನೇ ಕುಳಿತುಕೊಂಡು ಬಸ್ಗಾಗಿ ಕಾದು ಕುಳಿತುಕೊಳ್ಳುವ ದುಸ್ಥಿತಿ ಬಂದೊದಗಿದೆ. ಇನ್ನು ಈ ಬಸ್ ನಿಲ್ದಾಣ ಅನೈತಿಕ ಚಟುವಟಿಕೆಯ ತಾಣವಾಗಿ ಬದಲಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಹೌದು, ಹುಲಗೂರು ಗ್ರಾಮದಲ್ಲಿರುವ ಬಸ್ ನಿಲ್ದಾಣವು ಸ್ವಚ್ಛತೆ ಇಲ್ಲದೆ ಅಸ್ವಚ್ಛತೆ ತಾಂಡವವಾಡ್ತಾ ಇದೆ. ಬಸ್ ನಿಲ್ದಾಣವು ಈಗ್ಲೋ ಆಗ್ಲೋ ಬೀಳುವ ಪರಿಸ್ಥಿತಿ ತಲುಪಿದೆ. ಇನ್ನು ಬಸ್ ನಿಲ್ದಾಣದ ತುಂಬೆಲ್ಲ ಬರೀ ಗುಟುಕಾ ತಿಂದು ಉಗುಳಿರುವುದೇ ಕಂಡುಬರ್ತಾ ಇದೆ. ಬಸ್ ನಿಲ್ದಾಣದ ಮೂಲೆ ಮೂಲೆಯಲ್ಲಿಯೂ ಕೊಳೆತು ನಾರ್ತಾ ಇದೆ. ಶೌಚಾಲಯದ ಸ್ಥಿತಿಯಂತೂ ಹೇಳತಿರದಾಗಿದ್ದು, ಒಮ್ಮೆ ಒಳಗಡೆ ಹೋದ್ರೆ ಕಾಯಿಲೆ ಬರುವುದಂತೂ ಗ್ಯಾರಂಟಿ ಎನ್ನುವಂತಾಗಿದೆ. ಅದೆಷ್ಟು ವರ್ಷಗಳಾಗಿದ್ದು ಈ ಶೌಚಾಲಯ ಕ್ಲೀನ್ ಮಾಡಿಸಿ ಗಬ್ಬೆದ್ದು ನಾರ್ತಾ ಇದೆ. ಇನ್ನು ಇಲ್ಲಿ ಬರುವ ಮಹಿಳೆಯರು ಮುಜುಗರದಿಂದಲೇ ಕೂರುವ ಪರಿಸ್ಥಿತಿ ಬಂದೊದಗಿದೆ. ಈ ಬಸ್ ನಿಲ್ದಾಣಕ್ಕೆ ಮುಕ್ತಿ ಇಲ್ವೇ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಹುಲಗೂರು ಬಸ್ ನಿಲ್ದಾಣದ ಅವ್ಯವಸ್ಥೆಯ ಕುರಿತು ಸಾರ್ವಜನಿಕರು ಮಾತನಾಡಿ, ತಾಯಿಯೊಬ್ಳು ತನ್ನ ಮಗುವಿಗೆ ಹಾಲುಣಿಸಲು ಕೂಡ ಇಲ್ಲಿ ಒಂದು ಸ್ಥಳ ಇಲ್ಲದಂತಾಗಿದೆ. ಶೌಚಾಲಯ ಅಂತೂ ಇಲ್ವೇ ಇಲ್ಲ. ಇರುವ ಒಂದು ಶೌಚಾಲಯವು ಗಬ್ಬೆದ್ದು ನಾರ್ತಾ ಇದೆ. ತಾಯಿ ಒಂದು ಮಗುಗೆ ಹಾಲು ಕುಡಿಸ್ಬೇಕಂದ್ರೂ ಇಲ್ಲಿ ಏನು ಪ್ರೈವೇಟ್ ಪ್ಲೇಸ್ ಅನ್ನೋದಂತರೂ ಇಲ್ಲ, ನಿಮಗೆ ಕಂಡು ಬರ್ತಾ ಇಲ್ಲ. ಇಲ್ಲಿ ಅದನ್ನೂ ಒಂದು ಒದಗಿಸ್ಕೊಡ್ಬೇಕಂತ ಕೇಳ್ಕೊತೀವಿ. ಶೌಚಾಲಯ ಮ್ಯಾಟ್ರಿಗೆ ಅಂತ ಬಂದರೆ ನಮಗಂತೂ ಇಲ್ಲೆಲ್ಲಿ ಒಂದೇನು ಇಲ್ಲ. ಎಸ್ಪೆಷಲಿ ಇಲ್ಲಿ ಸ್ಮೆಲ್ ಆಗಿರ್ಬೋದು, ಅನ್ನೆಸೆಸರಿ ಥಿಂಗ್ಸೇ ಭಾಳ ಆಗ್ತೈತಿ. ಸೊ ಎಲ್ಲ ಒದಗಿಸ್ಕೊಡ್ಬೇಕು. ಒಟ್ಟಾರೆಯಾಗಿ ಅನೈತಿಕ ಚಟುವಟಿಕೆಗಳ ತಾನಾಗೈತೆ ಅಂತ ಹೇಳ್ಬೋದು. ಇನ್ನು ಮತ್ತೊಬ್ಬರು ಸ್ಥಳೀಯರು ಮಾತನಾಡಿ, ಇಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ವೇ ಇಲ್ಲ. ಇಲ್ಲಿ ಎಲ್ಲಂದ್ರಲ್ಲಿ ಕಸದ ರಾಶಿ ರಾಶಿ ಬಿದ್ದಿದೆ. ಇದರ ಜೊತೆ ಬಸ್ಗಳ ಬಗ್ಗೆ ವಿವರ ನೀಡಲು ಇಲ್ಲಿ ಯಾರೂ ಇಲ್ಲ. ನಾವು ಗ್ರಾಮ ಪಂಚಾಯಿತಿಗೆ ಸಮಸ್ಯೆಯ ಬಗ್ಗೆ ತಿಳಿಸಿದ್ದೇವೆ, ಆದರೆ ಯಾವೊಬ್ಬ ಅಧಿಕಾರಿಯೂ ಇತ್ತ ಗಮನ ಹರಿಸ್ತಾ ಇಲ್ಲ, ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಹುಲಗೂರು ಬಸ್ ನಿಲ್ದಾಣ ಬಗ್ಗೆ ನಾವು ಹೇಳಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ಶೌಚಾಲಯವಿಲ್ಲ. ಆಮೇಲೆ ಇಲ್ಲಿ ಕಂಟ್ರೋಲ್ದವ್ರು ಬರುವುದೂ ಇಲ್ಲ. ಯಾವತ್ತು ಬಸ್ಸಿನ ಟೈಮ್ ಯಾವ ಬಸ್ ಎಷ್ಟೊತ್ತಿಗೆ ಹೋಗ್ತು ಅನ್ನೋದು ಜನರಿಗೆ ಗೊತ್ತಾಗಲ್ಲ. ಆಮೇಲೆ ಇಲ್ಲಿ ಸುತ್ತಮುತ್ತ ಅಂಗಡಿಯವರು ಕಸ ತೊಗೊಂಬಂದು ಪೂರ್ತಿ ಬಸ್ ಸ್ಟ್ಯಾಂಡ್ ಒಳಗೆ, ಬಸ್ ಸ್ಟ್ಯಾಂಡ್ ಹೊರಗಡೆ ಹಾಕ್ತಾರೆ. ಕೆಲವೊಂದು ಟೈಮ್ ಬೇಸಿಗೆ ಟೈಮಲ್ಲಿ ಕೆಟ್ಟ ದುರ್ವಾಸನೆ ಹೇಳ್ತೈತಿ ಇಲ್ಲಿ. ಅದನ್ನು ಸಾಕಷ್ಟು ಸಲ ನಾವು ಗ್ರಾಮ ಪಂಚಾಯತಿಯವ್ರಿಗೆ ಮನವಿ ಮಾಡಿ ಸುಮಾರು ಸಲ ತೆಗೆಸೀವಿ. ಆದರೂ ಕೂಡ ಆ ಕಸ ಚೆಲ್ಲೋದು ನಿಂತಿಲ್ಲ, ಕಸ ಹಾಕೋದು ಬಿಟ್ಟಿಲ್ಲ. ಸರ್, ಮತ್ತು ಸಂಬಂಧಪಟ್ಟಂಥ ಈ ಶಾಸಕರು ಈ ಬಸ್ ನಿಲ್ದಾಣ ಬಗ್ಗೆ ಏನು ಕ್ರಮಗಳನ್ನು ತೆಗೆದುಕೊಂಡಾರ ಏನಿಲ್ಲ? ಈ ನಾವು ಶಾಸಕರಿಗೆ ಮನವಿ ಮಾಡಿಲ್ಲ. ಹಿಂದೆ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿ ಇದ್ದಾಗ ಸುಮಾರು ಸಲ ನಾವು ಮನವಿ ಕೊಟ್ಟಿದ್ದೇವೆ. ಆಮೇಲೆ ಗ್ರಾಮ ಪಂಚಾಯತಿಗೂ ಕೊಟ್ಟಿದ್ದೇವೆ. ಅಷ್ಟಾದರೂ ಯಾರೂ ಎಚ್ಚೆತ್ತುಕೊಂಡಿಲ್ಲ. ಇಲ್ಲಿ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲರಿ, ಭಾಳ ಪ್ರಾಬ್ಲಮ್ ರೀ. ಒಂದಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಅದೆಲ್ಲ ನಮಗೆ ಒದಗಿಸ್ಕೊಡ್ಬೇಕದ ಗೌರ್ಮೆಂಟ್. ಒಟ್ನಲ್ಲಿ ಹುಲಗೂರು ಗ್ರಾಮ ಪಂಚಾಯಿತಿಯ ಈ ಬಸ್ ನಿಲ್ದಾಣದಲ್ಲಿ ನೆಪಕ್ಕೆ ಮಾತ್ರ ಬಸ್ ನಿಲ್ದಾಣ ಇದೆ, ಆದರೆ ಇಲ್ಲಿ ಪ್ರಯಾಣಿಕರಿಗೆ ಯಾವುದೇ ಸೌಲಭ್ಯ ಇಲ್ಲ. ಇದರಿಂದಾಗಿ ಮಹಿಳಾ ಪ್ರಯಾಣಿಕರು ಮುಜುಗರದಿಂದಲೇ ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಹಾವೇರಿ.